ಏ ಸುಮ್ಕೊಡು, ಗಲಾಟೆ ಯಾಕೆ ಮಾಡ್ತಿ? ಸುಮ್ಕೊಡು. ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋಣ. ಪ್ರಸ್ತುತ ಅಂದ್ರೆ ಇವತ್ತಿನ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ಡಿಸೆಂಬರ್ 14. ಮೊನ್ನೆ ಗೋವಾದಲ್ಲಿ ಏನಾಯ್ತು, ಗೋವಾದ ಒಂದು ಪಬ್ಬಲ್ಲಿ ಏನಾಯ್ತಪ್ಪ ಅಂದ್ರೆ ಸುಮಾರು 25 ಜನ ಏನೋ ಸಾವನ್ನಪ್ಪಿದ್ರು. ಅದರ ತನಿಖೆಗಾಗಿ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ಪೋಲ್ ಏನಾಗ್ತದೆ ಅಂದ್ರೆ ಆ, ಸಂಶೋಧನೆಗಾಗಿ ಏನ್ ಮಾಡ್ತಾರೆ, ಬೇರೆ ಬೇರೆ ವಿದೇಶಗಳಿಗೆ ಇಂಟರ್ಪೋಲ್ ಅಂದ್ರೆ 196 ಮೆಂಬರ್ಶಿಪ್ ಕಂಟ್ರಿ ಇದಾವೆ. ಆ 196 ಮೆಂಬರ್ಶಿಪ್ ಕಂಟ್ರಿಗಳಿಗೆ ತನಿಖೆಗಾಗಿ ಅಂದ್ರೆ ಅಪರಾಧಿಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಇಂಟರ್ಪೋಲ್ ಮೊರೆ ಹೋಗ್ತಾರೆ. ಅವರು ನಮ್ಮ ಭಾರತ ಸರ್ಕಾರ ಮತ್ತು ಗೋವಾ. ಹಾಗಾಗಿ ಈ ಇಂಟರ್ಪೋಲ್ ಏನ್ ಮಾಡ್ತಾರೆ ಅಂದ್ರೆ ಗ್ರೀನ್ ಕಾರ್ನರ್ ನೋಟಿಸ್ ಏನ್ ಮಾಡ್ತದೆ, ಹೊರಡಿಸ್ತದೆ. ಏನಿದು ಗ್ರೀನ್ ಕಾರ್ನರ್ ನೋಟಿಸು? ಈ ಇಂಟರ್ಪೋಲ್ ಅಂತೇಳಿ ಬಂದಾಗ 8 ರೀತಿಯ ನೋಟಿಸ್ಗಳನ್ನು ಹೊರಡಿಸುತ್ತದೆ. ಅವು ಯಾವ್ಯಾವ ಅಂತೇಳಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಏನಂತಂದ್ರೆ ಈ ಇಂಟರ್ಪೋಲ್ ಅನ್ನೋದ್ರ ಏನು, ಅದು ಯಾವ ಸ್ಥಾಪನೆ ಇತ್ತು, ಅದ್ರ ಬಗ್ಗೆ ಅಧ್ಯಯನ ಮಾಡುವ. ಇಂಟರ್ಪೋಲ್ ಈ ಇಂಟರ್ಪೋಲ್ ಅನ್ನೋದು ಏನಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ ಆಗಿದೆ. ಏನು? ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ. ಇಂಟರ್ಪೋಲ್ ಅನ್ನೋದು ಏನಾಗಿದೆ? ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ ಆಗಿದೆ. ಯಾವಾಗ ಸ್ಥಾಪನೆ ಮಾಡಿದ್ರು? 1923 ಸೆಪ್ಟೆಂಬರ್ 7ರಂದು ಸ್ಥಾಪನೆ ಮಾಡಿದ್ರು. ಸೆಪ್ಟೆಂಬರ್ 7ರಂದು ಸ್ಥಾಪನೆ ಮಾಡಿದ್ರು. ಯಾವುದು? ಇಂಟರ್ಪೋಲ್. ಎಲ್ಲಿ ಹೆಡ್ ಕ್ವಾರ್ಟರ್? ಎಲ್ಲಿ ಸ್ಥಾಪನೆ ಮಾಡಿದ್ರು ಇಂಟರ್ಪೋಲ್? ಫ್ರಾನ್ಸ್ನ ಲಯನ್ಸ್. ಏನು? ಇಂಟರ್ಪೋಲ್ ಏನ್ ಮಾಡ್ತಾರೆ 1923 ಸೆಪ್ಟೆಂಬರ್ 7ರಲ್ಲಿ ಏನ್ ಮಾಡಿದ್ರು? ಸ್ಥಾಪನೆ ಮಾಡಿದ್ರು. ಇದು ಇಂಟರ್ಪೋಲ್ ಅಂದ್ರೆ ಏನಾಗಿದೆ? ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ ಆಗಿದೆ. 1923 ಸೆಪ್ಟೆಂಬರ್ 7ರಂದು ಸ್ಥಾಪನೆ ಮಾಡಿದ್ರು. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಫ್ರಾನ್ಸ್ನ ಲಯನ್ಸ್ ಇದೆ. ಮೆಂಬರ್ಶಿಪ್ ಕಂಟ್ರಿ ಪ್ರಸ್ತುತ ಇಂಟರ್ಪೋಲ್ನ ಮೆಂಬರ್ಶಿಪ್ ಕಂಟ್ರಿ ಎಷ್ಟಿದಾವೆ? 196. ಈ 196ನೇ ಮೆಂಬರ್ಶಿಪ್ ಕಂಟ್ರಿ ಯಾವುದು? ಇಂಟರ್ಪೋಲ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಪಲಾವ್. ಯಾವುದು? ಪಲಾವ್ ಅಂತ ನೆನಪಿಡಬೇಕು. ಯಾವಾಗ ಸೇರ್ಪಡೆ ಐತಂದ್ರೆ 2023ರಲ್ಲಿ ಏನೈತಂದ್ರೆ ಪಲಾವ್ ಎಂಬ ದೇಶ ಇಂಟರ್ಪೋಲ್ ಮೆಂಬರ್ಶಿಪ್ ಅಂದ್ರೆ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಐತೆ ಅಂತ ನೆನಪಿಡಬೇಕು. ನಾವು ಕಾಮನ್ ಆಗಿ ಊಟ ಮಾಡುವಾಗ ಪಲಾವ್ ಊಟ ಮಾಡುವಂತ ಹೇಳ್ತೇವಲ್ಲ, ಹಾಗೆ ಈ ಪಲಾವ್ ಅನ್ನೋದನ್ನು ದೇಶವನ್ನು ನೆನಪಿಡಬೇಕು. ಇಂಪಾರ್ಟೆಂಟ್. ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ಇಂಟರ್ಪೋಲ್ನ ಪ್ರಸ್ತುತ ಅಧ್ಯಕ್ಷರು ಯಾರು? ಅಹಮದ್. ಇಂಟರ್ಪೋಲ್ನ ಪ್ರಸ್ತುತ ಅಧ್ಯಕ್ಷ ಯಾರು? ಅಹಮದ್ ಅಂತೇಳಿ ನೆನಪಿಡಬೇಕು. ಈ ಇಂಟರ್ಪೋಲ್ ಏನ್ ಮಾಡ್ತದೆ ಅಂದ್ರೆ 8 ರೀತಿಯ ನೋಟಿಸ್ಗಳನ್ನು ಹೊರಡಿಸುತ್ತದೆ. 8 ರೀತಿಯ ನೋಟಿಸ್ಗಳನ್ನು ಹೊರಡಿಸುತ್ತದೆ. ಆ 8 ರೀತಿಯ ನೋಟಿಸ್ಗಳು ಯಾವ್ಯಾವು? ಒಂದೊಂದಾಗಿ ಅಧ್ಯಯನ ಮಾಡೋಣ. ನಂಬರ್ 1 ಯಾವುದು? ರೆಡ್ ಕಾರ್ನರ್. ಇವು 8 ನೋಟಿಸ್ಗಳು. ಇಂಪಾರ್ಟೆಂಟ್. ರೆಡ್ ಕಾರ್ನರ್ ನೋಟಿಸ್. ಈ ರೆಡ್ ಕಾರ್ನರ್ ನೋಟಿಸ್ ಏನ್ ಮಾಡ್ಬೇಕು ಅಂದ್ರೆ, ಯಾಕೆ ಕೊಡ್ತಾರೆ ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಅಪರಾಧಿ ಪತ್ತೆಗಾಗಿ ಅಥವಾ ಅರೆಸ್ಟ್ ಮಾಡಬೇಕಾಗಿ. ಈಗ ಯಾವುದೋ ಒಂದು ಅಪರಾಧ ಕೃತ್ಯ ಕ್ರಿಮಿನಲ್ ಏನ್ ಮಾಡ್ತಾನೆ, ಯಾವುದೋ ಒಂದು ಅಪರಾಧ ಕೃತ್ಯ ಏನ್ ಮಾಡ್ತಾನೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಲಾಯನ ಮಾಡಿರ್ತಾನೆ. ಅಂತ ಒಂದು ಕ್ರಿಮಿನಲ್ ಅಥವಾ ಅಪರಾಧಿಯನ್ನ ಪತ್ತೆ ಹಚ್ಚಬೇಕಾದ್ರೆ ಏನ್ ಮಾಡ್ತದೆ ಇಂಟರ್ಪೋಲ್? ಏನ್ ಮಾಡ್ತದೆ? ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸುತ್ತದೆ. ಆವಾಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದಾಗ ಏನ್ ಮಾಡ್ತದೆ ಅಂದ್ರೆ ಈ ಇಂಟರ್ಪೋಲ್ ನ ಸದಸ್ಯ ರಾಷ್ಟ್ರಗಳು 196 ಇದಾವಲ್ಲ, ಆಯಾ ದೇಶಗಳಿಗೆ ಏನ್ ಮಾಡ್ತದೆ
ಆ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿ ಫೋಟೋವನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗ ಆಯಾ ದೇಶದಲ್ಲಿ ಮೆಂಬರ್ಶಿಪ್ ಇರ್ತಕ್ಕಂಥ ಇಂಟರ್ಪೋಲ್ ಸಂಸ್ಥೆಯ ಸದಸ್ಯ ಏನಿರ್ತದೆ ಸಬ್ ಬ್ರಾಂಚ್ ಇರ್ತದೆ 196 ರಾಷ್ಟ್ರಗಳಲ್ಲಿ ಅವನ ಅಪರಾಧ ಏನು ಅಥವಾ ಕ್ರಿಮಿನಲ್ ಏನ್ ಮಾಡ್ತಾರೆ ಪತ್ತೆ ಮಾಡ್ತಾರೆ. ಅಂತದನ್ನು ಯಾವ್ದು ನೋಡ್ತಾರೆ, ರೆಡ್ ಕಾರ್ನರ್ ನೋಟಿಸ್ ಅಂತ ನೆನಪಿಡಬೇಕು. ಅಪರಾಧಿ ಪತ್ತೆ ಅಥವಾ ಕ್ರಿಮಿನಲ್ ಯಾವ ದೇಶದಲ್ಲಿ ಇದ್ದಾನೆ ಅಂತ ಪತ್ತೆ ಹಚ್ಚೋದಕ್ಕಾಗಿ. ಸೆಕೆಂಡ್ ಒನ್ ಯಾವುದು, ಬ್ಲಾಕ್ ಕಾರ್ನರ್ ನೋಟಿಸ್ ಅಂತೇಳಿ. ಬ್ಲಾಕ್ ಕಾರ್ನರ್ ನೋಟಿಸ್ ಇದು ಏನಕ್ಕೆ ಕೊಡಿಸ್ತಾರಪ್ಪ? ಬ್ಲಾಕ್ ಕಾರ್ನರ್ ನೋಟಿಸ್ ಅಂದ್ರೆ, ಈಗ ಅಪರಾಧಿ ಒಂದು ದೇಶದ ಗುರುತಿನ ಮತ್ತೊಂದು ದೇಶಕ್ಕೆ ಹೋಗಿ ಸಿಕ್ಕು ಬೀಳ್ತಾನೆ, ಅವನು ಗುರುತು ಸಿಗಂಗಿಲ್ಲ ಅಂದ್ರೇನು ಅಪರಿಚಿತ. ಗುರುತು ಸಿಗದಿದ್ದರೆ ಅಥವಾ ಅಪರಿಚಿತ ವ್ಯಕ್ತಿಯ ಅಥವಾ ಅಪರಾಧಿ ಪತ್ತೆ ಬ್ಲಾಕ್ ಕಾರ್ನರ್ ಅಂದ್ರೆ ನಮಗೆ ಏನು ಕಾಣೋದಿಲ್ಲ ಅಂತ ನೆನಪಿಡಬೇಕು. ಅಂದ್ರೆ ಯಾವ ಒಬ್ಬ ಅಪರಾಧಿ ನಮಗೆ ಅಥವಾ ಕ್ರಿಮಿನಲ್ ನಮಗೆ ಗುರುತು ಪತ್ತೆ ಹಚ್ಚದೆ ಇರುವಾಗ ಅವಾಗ ನಾವು ಯಾವ ನೋಟಿಸ್ ಅನ್ನು ಓಡಿಸ್ತೀವಿ ಅಂದ್ರೆ ಬ್ಲಾಕ್ ಕಾರ್ನರ್ ನೋಟಿಸ್ ಅನ್ನು ಓಡಿಸ್ತೀವಿ ಅಂತ ನೆನಪಿಡಬೇಕು. ನಂತರ ಥರ್ಡ್ ಒನ್ ಬಂದರೆ ಗ್ರೀನ್ ಕಾರ್ನರ್ ನೋಟಿಸ್. ಗ್ರೀನ್ ಕಾರ್ನರ್ ನೋಟಿಸ್ ಎದಕ್ಕೂ ನಾವು ಗ್ರೀನ್ ಕಾರ್ನರ್ ನೋಟಿಸ್ ಹೊರಸ್ತೇವೆ ಅಂದ್ರೆ, ಕ್ರಿಮಿನಲ್ ಏನ್ ಮಾಡೋದು, ಕ್ರಿಮಿನಲ್ ಇರುವ ಸ್ಥಳ ಪತ್ತೆಗಾಗಿ. ಈಗ ಒಂದು ದೇಶದಲ್ಲಿ ಅಪರಾಧ ಬೆಸಗಿ ಏನ್ ಮಾಡ್ತಾನೆ, ಆ ಒಂದು ಕ್ರಿಮಿನಲ್ ಅಥವಾ ಅಪರಾಧಿ ಬೇರೆ ದೇಶಕ್ಕೆ ಹೋಗಿರ್ತಾನೆ ಅಂತ ವ್ಯಕ್ತಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಯಾರು ಹೇಳ್ತಾರೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ ನೋಡಂತೇಳಿ ಅಂದ್ರೇನು, ಏನೋ ಗುರುತಿಸುವುದು. ಅಪರಾಧಿ ಇರ್ತಕ್ಕಂಥ ಸ್ಥಳ ಅಂದ್ರೆ ಬೇರೆ ಒಂದು ದೇಶದಲ್ಲಿ, ಈಗ ಯಾವ ಅಪರಾಧ ಮಾಡಿದ ವ್ಯಕ್ತಿ ಯಾವ ದೇಶದಲ್ಲಿ ಇದ್ದಾನೆ, ಆ ಮೆಂಬರ್ಶಿಪ್ ಕಂಟ್ರಿ 196 ಇದಾವಲ್ಲ, ಅಷ್ಟು ರಾಷ್ಟ್ರಗಳಲ್ಲಿ ಮಾಡ್ದು ಅಪರಾಧಿಯನ್ನು ಪತ್ತೆ ಹಚ್ಚಬೇಕಾದ್ರೆ ನಾವು ಯಾವ ಕಾರ್ನರ್ ಓಡಿಸ್ತೀವಿ ಅಂದ್ರೆ ಗ್ರೀನ್ ಕಾರ್ನರ್ ನೋಟಿಸ್ ಓಡಿಸ್ತೀವಿ. ಏನಿದು, ಅಪರಾಧಿ ಇರ್ತಕ್ಕಂಥ ಸ್ಥಳವನ್ನು ಪತ್ತೆ ಹಚ್ಚುವುದು. ಫೋರ್ತ್ ಒನ್ ಯಾವ್ದಂದ್ರೆ ಬ್ಲೂ ಕಾರ್ನರ್ ನೋಟಿಸ್. ಏನಿದು ಬ್ಲೂ ಕಾರ್ನರ್ ನೋಟಿಸ್? ಈಗ ಅಂದ್ರೆ ಏನಪ್ಪ, ಬ್ಲೂ ಅಂದ್ರೆ ಏನು, ಅಪರಾಧಿ ಇರ್ತಕ್ಕಂಥ ಸ್ಥಳ. ಇಲ್ಲ, ಅಪರಾಧಿಯು ಬರ್ದರ ಅಪರಾಧಿ ಇರ್ತಕ್ಕಂಥ ಸ್ಥಳವನ್ನು ಪತ್ತೆ ಹಚ್ಚುವುದು ಬ್ಲೂ ಕಾರ್ನರ್. ಗ್ರೀನ್ ಕಾರ್ನರ್ ಅಂದ್ರೆ ಗೊತ್ತಾ, ನೋಡ್ರಿ ತಾಳವನ್ನು. ಈ ಗ್ರೀನ್ ಕಾರ್ನರ್ ಅಂದ್ರೆ ನಾವು ಸಿಗ್ನಲ್ ಕೊಡ್ತಿರ್ತೀವಿ. ಗ್ರೀನ್ ಕಾರ್ನರ್ ಹೌದಾ, ಏನಕ್ಕೆ, ಅಪರಾಧಿಯು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ, ಏನ್ ಮಾಡಿದ್ರೆ ತೊಂದರೆ ಕೊಟ್ಟರೆ ಅವಾಗ ನಾವೇನ್ ಮಾಡ್ತೀವಿ, ಗ್ರೀನ್ ಕಾರ್ನರ್ ಓಡ್ತೀವಿ. ಇದು ಫೋರ್ತ್ ಒನ್ ಯಾವ್ದು ಅಂದ್ರೆ ಗ್ರೀನ್ ಆಯ್ತು. ಗ್ರೀನ್ ಕಾರ್ನರ್ ಅಂದ್ರೆ ಎಷ್ಟು ನೆನಪಿಡಬೇಕು. ಬ್ಲೂ ಕಾರ್ನರ್ ಏನಿದು, ಬ್ಲೂ ಕಾರ್ನರ್ ಅಂದ್ರೆ ಫೋರ್ತ್ ಒನ್ ಬ್ಲೂ ಕಾರ್ನರ್ ನೋಟಿಸ್. ಈ ಬ್ಲೂ ಕಾರ್ನರ್ ನೋಟಿಸ್ ಏನಂದ್ರೆ ಕ್ರಿಮಿನಲ್ ಪತ್ತೆ ಹಚ್ಚೋದು. ಅಪರಾಧಿ ಇರುವ ಸ್ಥಳವನ್ನು ಪತ್ತೆ ಹಚ್ಚುವುದು. ಅದಕ್ಕೆ ನಾವೇನಂತೀವಿ
ಬ್ಲೂ ಕಾರ್ನರ್ ನೋಟಿಸ್ ಅಂತ ಕರಿತೀವಿ. ಫಿಫ್ತ್ ಒನ್ ಯಾವುದಂದ್ರೆ ಬ್ಲೂ ಕಾರ್ನರ್ ಅಂತ. ಫಿಫ್ತ್ ಒನ್ ಯಾವುದಂದ್ರೆ ಯೆಲ್ಲೋ ಕಾರ್ನರ್. ಏನಿದು ಯೆಲ್ಲೋ ಕಾರ್ನರ್ ಅಂದ್ರೆ ಅಪರಾಧಿ ಇರುವ ಸ್ಥಳವನ್ನು ಪತ್ತೆ ಹಚ್ಚುವುದು. ಅಪರಾಧಿ ಒಂದು ದೇಶದಲ್ಲಿ ಕುರಿತ ನಶಿಗೆ ಬೇರೆ ದೇಶಕ್ಕೆ ಹೋಗಿರ್ತಾನೆ ಅಂತವನ್ನ ಹುಡ್ಕೋಬೇಕಾದ್ರೆ ನಾವೇನ್ ಮಾಡ್ತೀವಿ, ಯೆಲ್ಲೋ ಕಾರ್ನರ್ ನೋಟಿಸ್ ಓಡಿಸ್ತೀವಿ ಅಂತ ನೆನಪಿರ್ಬೇಕು. ನೆಕ್ಸ್ಟ್ ಬಂದು 6th ಒನ್ ಎಲ್ಲ ಆಯ್ತು. ಆಮೇಲೆ ಸಿಲ್ವರ್ ಕಾರ್ನರ್ ನೋಟಿಸ್. ಏನಿದು ಸಿಲ್ವರ್ ಕಾರ್ನರ್ ನೋಟಿಸ್ ಅಂದ್ರೆ ಸಿಂಪಲ್ ಆಗಿ ನೆನಪಿಡ್ಬೇಕು. ಸಿಲ್ವರ್ ಈಗ ನೋಡ್ರಿ, ಅಪರಾಧ ಎಸಗಿ ಬೇರೊಂದು ದೇಶದಲ್ಲಿ ತಂಗಿರುವ ಅಪರಾಧಿ ಪತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಸಿಲ್ವರ್ ಅಂತ ಬೆಳ್ಳಿ ಕಾರ್ನರ್ ನೋಟಿಸ್ ಅಂತೀವಿ, ಸಿಲ್ವರ್ ಕಾರ್ನರ್ ನೋಟಿಸ್. ಈಗ ವಿಜಯ್ ಮಲ್ಯ ಆಗಿರ್ಬೋದು, ನಮ್ಮ ಭಾರತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಏನ್ ಮಾಡಿದಾನೆ, ಬ್ರಿಟನ್ ನಲ್ಲಿ ಹೋಗಿದ್ದಾನೆ. ಈಗ ವಿಜಯ್ ಮಲ್ಯ ಪತ್ತೆ ಹಚ್ಚಬೇಕಾದ್ರೆ ನಾವು ಯಾವ ನೋಟಿಸ್ ಓಡಿಸ್ತೀವಿ, ಸಿಲ್ವರ್ ಕಾರ್ನರ್ ನೋಟಿಸ್ ಓಡಿಸ್ತೀವಿ ಅಂತ ನೆನಪಿಡಬೇಕು. ನೆಕ್ಸ್ಟ್ ಬಂದು ಆರೆಂಜ್ ಕಾರ್ನರ್ ನೋಟಿಸ್. ಏನಿದು ಆರೆಂಜ್ ಕಾರ್ನರ್ ನೋಟಿಸ್ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಪರಾಧಿಯು ಬಳಸುವ ವಸ್ತು, ಬೆದರಿಕೆ, ಈ ತರ ಅಂದ್ರೆ ಆರೆಂಜ್ ಕಲರ್ ನೋಟಿಸ್ ಅಪ್ಪ ಏನಂದ್ರೆ, ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಏನ್ ಮಾಡ್ತಾರೆ, ಕ್ರಿಮಿನಲ್ ಏನ್ ಮಾಡ್ತಾರೆ, ಬೇರೆಯವರಿಗೆ ಅಂದ್ರೆ ಈ ತರ ಲಾಂಗ್ ಇಟ್ಕೊಂಡಾಗಿರ್ಬೋದು ಅಥವಾ ಅವನು ಬಳಸಿರುವ ವಸ್ತುಗಳಾಗಿರ್ಬೋದು, ಯಾವುದೇ ಗನ್ ಇಟ್ಕೊಂಡಾಗಿರ್ಬೋದು, ಜನರ ಮೇಲೆ ಏನ್ ಮಾಡೋದು, ಬೆದರಿಕೆ ಆಗಿರ್ಬೋದು, ಜೀವ ಬೆದರಿಕೆ ಆಗ್ತಿರ್ಬೋದು. ಇಂಥ ಒಂದು ಮಾಡಿದ್ರೆ ನಾವ್ ಏನ್ ಮಾಡ್ಬೋದು, ಆರೆಂಜ್ ಕಲರ್ ನೋಟಿಸ್ ಅನ್ನು ಹೊರಡಿಸಬಹುದು. ಈಗ ನೋಡ್ರಿ, ಸಾಮಾನ್ಯವಾಗಿ ಮೊನ್ನೆ ನಮ್ಮ ಫ್ರೆಂಡ್ ಅಂದ್ರೆ XRM ಅವರು, ಇಂಡಿಯನ್ ಆರ್ಮಿ, ಚಿಕ್ಕಮಗಳೂರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, XRM ಅಂದ್ರೆ 15 ವರ್ಷ ಡ್ಯೂಟಿ ಮಾಡಿ ಬಂದಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿದ ಆಮಲಿನಲ್ಲಿ ಏನ್ ಮಾಡ್ತಾನೆ, ಪಿಸ್ತೂಲಿಂದ ಗಾಳಿಯಲ್ಲಿ ಗುಂಡಾರಿಸ್ತಾನೆ. ಅವಾಗ ಏನ್ ಮಾಡ್ತಾರೆ, ಸಾರ್ವಜನಿಕರು ಪೊಲೀಸರಿಗೆ ತಿಳಿಸಿದಾಗ ಪೊಲೀಸರು ಏನ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಕಾನೂನು ಕ್ರಮ ಕೈಗೊಳ್ಳುತ್ತಾರೆ. ಯಾರೇ ಆಗ್ಲಿ, ನಾವು ಲಾಂಗ್ ಹಿಡ್ಕೊಂಡು ಬ್ಯಾನರ್ ಹಾಕುವಂತಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ. ಯಾಕಂದ್ರೆ ಲಾಂಗ್ ಹಿಡ್ಕೊಂಡು ಬ್ಯಾನರ್ ಹಾಕೋದ್ರಿಂದ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಆ ಒಂದು ಬ್ಯಾನರ್ ಅನ್ನು ನೋಡಿ ಅವರ ಮನಸ್ಸಲ್ಲಿ ನಾನು ಕೂಡ ರೌಡಿ ಆಗ್ಬೇಕಂತೇಳಿ ಮನೋಭಾವನೆ ಬರ್ತದೆ. ಲಾಂಗ್ ಹಿಡ್ಕೊಂಡು ಯಾರಾದ್ರೂ ಬ್ಯಾನರ್ ಹಾಕಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಫೋಟಕ ವಸ್ತುಗಳು ಅಂದ್ರೆ ಇವು ಸಶಸ್ತ್ರಗಳನ್ನು ಯೂಸ್ ಮಾಡಂಗಿಲ್ಲ, ಗನ್ ಗಾಳಿಯಲ್ಲಿ ಗುಂಡು ಹಾರ್ಸಂಗಿಲ್ಲ. ಆಮೇಲೆ ಬ್ಯಾನರ್ ಅಲ್ಲಿ ಲಾಂಗ್ ಹಿಡ್ಕೊಂಡು ಹ್ಯಾಪಿ ಬರ್ತ್ಡೇ ಮಾಡಂಗಿಲ್ಲ. ಈ ತರ ಮಾಡಿದರೆ ನೀವೇನ್ ಮಾಡ್ಬೋದು, 112ಗೆ ಕರೆ ಮಾಡಿ ತಿಳಿಸಬಹುದು. ಅಥವಾ ವಿಡಿಯೋಗಳಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಬಹುದು. ಅದು ಆರೆಂಜ್ ಕಾರ್ನರ್ ನೋಟಿಸ್. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಯಾವುದು ಆರೆಂಜ್ ಕಾರ್ನರ್ ನೋಟಿಸ್ ಆಯ್ತು. ನೆಕ್ಸ್ಟ್ ಯಾವ್ದಂದ್ರೆ ನೆಕ್ಸ್ಟ್ ಪರ್ಪಲ್ ಕಾರ್ನರ್ ನೋಟಿಸ್. ಏನಿದು ಪರ್ಪಲ್ ಕಾರ್ನರ್ ನೋಟಿಸ್ ಅಂದ್ರೆ, ಅಪರಾಧಿಯು ಬಳಸುವ ವಸ್ತು,
ವಸ್ತು ಸಾಧನ ಮತ್ತು ಸಾಕ್ಷಿಯಾಗಿ ಏನ್ ಮಾಡುದು ಮರೆ ಮಾಡುವುದು ಈಗ ಒಬ್ಬ ಕ್ರಿಮಿನಲ್ ಇರ್ತಾನೆ ಹೌದಾ, ಆ ಕ್ರಿಮಿನಲ್ ಏನ್ ಮಾಡ್ತಾನೆ ಅಂದ್ರೆ ಏನೋ ಒಂದು ಹಿಂಸಾತ್ಮಕ ಕೃತ್ಯವನ್ನು ಮಾಡಿರ್ತಾನೆ. ಆ ಹಿಂಸಾತ್ಮಕ ಕೃತ್ಯ ಮಾಡಿದಾಗ ಕೊಲೆ ಆಗಿರ್ಬೋದು, ಏನೋ ಒಂದು ಮಾಡಿರ್ತಾನೆ ಹೌದಾ. ಆ ತರ ಮಾಡಿ ಏನ್ ಮಾಡ್ತಾನೆ, ಆ ಸಾಕ್ಷಿಯನ್ನು ಏನ್ ಮಾಡ್ತಾನೆ ಸರ್ವನಾಶ ಮಾಡಲು ಪ್ರಯತ್ನ ಪಟ್ಟಾಗ ಅವನು ಬಳಸಿರ್ತಕ್ಕಂಥ ಕೆಲವು AK-47 ಗನ್ನು ಇವೆಲ್ಲ ಬರ್ತವೆ, ಯಾರು ಭಯೋತ್ಪಾದಕರು ಅಂತ ಯೂಸ್ ಮಾಡಿದಾಗ ಅವರನ್ನು ಪತ್ತೆ ಹಚ್ಚಲು ಏನ್ ಮಾಡ್ತಾರೆ, ಇಂಟರ್ಪೋಲ್ ಏನ್ ಮಾಡ್ತಾರೆ ಅಂದ್ರೆ ಯಾವುದು ಪರ್ಪಲ್ ಗ್ರೀನ್ ಕಾರ್ನರ್ ನೋಟಿಸ್, ಪರ್ಪಲ್ ಕಾರ್ನರ್ ನೋಟಿಸ್ ಓಡಿಸ್ತಾರೆ ಅಂತ ನೆನಪಿಡಬೇಕು. ಈ ರೀತಿ 8 ರೀತಿ ಕಾರ್ನರ್ಗಳು ಯಾವುದು, ಒಂದು ರೆಡ್ ಕಾರ್ನರ್ ನೋಟಿಸ್, ಇನ್ನೊಂದು ಬ್ಲಾಕ್ ಕಾರ್ನರ್ ನೋಟಿಸ್, ಗ್ರೀನ್ ಕಾರ್ನರ್ ನೋಟಿಸ್, ಆಮೇಲೆ ಬ್ಲೂ ಕಾರ್ನರ್ ನೋಟಿಸ್, ಆಮೇಲೆ ಆರೆಂಜ್ ಕಾರ್ನರ್ ನೋಟಿಸ್, ಸಿಲ್ವರ್ ಕಾರ್ನರ್ ನೋಟಿಸ್, ಪರ್ಪಲ್ ಕಾರ್ನರ್ ನೋಟಿಸ್. ಇದು 8 ನೆನಪಿಡಬೇಕು, ಯಾಕಂದ್ರೆ ನೆಕ್ಸ್ಟ್ KE ಎಕ್ಸಾಮ್ ಇದಾವ, ಯಾವ್ದಾದ್ರು ಕೇಳಬಹುದು. ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೋಬೇಕು. ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡೋದು, ಪೊಲೀಸ್ ಯಾವಾಗ ನಮ್ಮ ಕರ್ನಾಟಕದಲ್ಲಿ 1964ರಲ್ಲಿ ಏನ್ ಮಾಡೋದು, ಪೊಲೀಸ್ ಇಲಾಖೆಯಲ್ಲಿ ನಾವು ಏನ್ ಮಾಡ್ತೀವಿ, ನಾಯಿಯನ್ನು ಬಳಕೆಗೆ ತಂದಿವಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ. ನಂತರ ಬಂದ್ರೆ ಪೊಲೀಸ್ ಕವಾಯಿತು. ಪೊಲೀಸ್ ಕವಾಯಿತು ಯಾವ ದಿನ ಮಾಡ್ತಾರೆ ಅಂದ್ರೆ ಶುಕ್ರವಾರ ಮಾಡ್ತಾರೆ. ಇಂಪಾರ್ಟೆಂಟ್ ಕೇಳಿದ ಕ್ವಶನ್. DG ಅಂಡ್ IGP ಏನ್ ಮಾಡ್ತಾರೆ, ಕರ್ನಾಟಕದ ಹೆಡ್ ಇರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಯಾರು ಪ್ರಸ್ತುತ ಯಾರಂದ್ರೆ ಸಲೀಂ ಅಂತ ಇದ್ದಾರೆ, ನೆನಪಿಡಬೇಕು. ನಂತರ ಈ ಪೊಲೀಸ್ ಫ್ಲಾಗ್ ಡೇ ಧ್ವಜ ದಿನ, ಪೊಲೀಸ್ ಧ್ವಜ ದಿನ ಯಾವಾಗಂದ್ರೆ ಏಪ್ರಿಲ್ 2 ನಾವೇನಂತೀವಿ ಪೊಲೀಸ್ ಧ್ವಜ ದಿನವಾಗಿ ಆಚರಣೆ ಮಾಡ್ತೀವಿ. ಅಕ್ಟೋಬರ್ 21 ನಾವೇನು ಏನ್ ಮಾಡ್ತೀವಿ ಅಂದ್ರೆ ಪೊಲೀಸ್ ಹುತಾತ್ಮರ ದಿನ. ಏನು ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21. ಭಾರತ ಮತ್ತು ಚೀನಾ ಏನ್ ಮ್ಯಾಕ್ಮೋಹನ್ ಗಡಿ ಅಂತೀವಿ, ಅಲ್ಲಿ ಏನ್ ಮಾಡ್ತಾರೆ ITBP ದವ್ರು ಏನ್ ಮಾಡ್ತಾರೆ ಬಾರ್ಡರ್ ಕೈತಾರೆ ಹೌದಾ. ಅವಾಗ ಒಂದು ಪೊಲೀಸ್ ಅಕ್ಟೋಬರ್ 21 ITBP ಪೊಲೀಸ್ ಏನ್ ಮಾಡ್ತಾರೆ, ಚೀನಾದ ಆರ್ಮಿದವ್ರು ಏನ್ ಮಾಡ್ತಾರೆ ಸಾಯಿಸ್ತಾರೆ. ಮೇ 21 ಜನ ಸತ್ತು ಹೋಗ್ತಾರೆ. ಅವ್ರ ಸಾವಿನ ನೆನಪಿಗಾಗಿ ನಾವು ಅಕ್ಟೋಬರ್ 21 ನಾವೇನ್ತೀವಿ ಪೊಲೀಸ್ ಹುತಾತ್ಮರ ದಿನ ಅಂತೀವಿ. ಅಕ್ಟೋಬರ್ 31 ಬಂದ್ರೆ ಏಕತಾ ದಿನ. ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಬರ್ತ್ಡೇ ಆಚರಣೆ ಮಾಡ್ತೀವಿ. ಅವ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನು ಮುಖ್ಯ ನಮನಿಸಿ ಅಂತೀವಿ. ಅವರ ಬರ್ತ್ಡೇ ನಾವೇನಂತೀವಿ ಏಕತಾ ದಿನ ಅಂತೀವಿ. ಅವರದೊಂದು ಭಾರತ ಅತಿ ಎತ್ತರದ ಸ್ಟ್ಯಾಚ್ಯೂ ಎಲ್ಲಿದೆ, ನರ್ಮದಾ ನದಿ ತೀರದಲ್ಲಿದೆ, ನೆನಪಿಡಬೇಕು. ಮತ್ತೆ ಸಿಂಗಲ್ ಸ್ಟಾರ್ ಬಂದ್ರೆ ಹೆಡ್ ಕಾನ್ಸ್ಟೇಬಲ್, ಡಬಲ್ ಸ್ಟಾರ್ ಬಂದ್ರೆ PSI. ಇದು ಕ್ವಶನ್ ಕೇಳಿದ ಮೊನ್ನೆ PSI ಕೇಳಿದ, ಇಷ್ಟು ನೆನಪಿಡಬೇಕು. ಆಮೇಲೆ KPA ಕರ್ನಾಟಕ ಪೊಲೀಸ್ ಅಕಾಡೆಮಿ, ಎಲ್ಲಿ ಮೈಸೂರು, PSI ಟ್ರೈನಿಂಗ್ ಕೊಡ್ತಾರೆ. ಇನ್ನೊಂದು ಕರ್ನಾಟಕ ಪೊಲೀಸ್ ಕಾಲೇಜ್ ಎಲ್ಲಿದೆ ಅಂದ್ರೆ ಕಲಬುರಗಿ, ಅಲ್ಲಿ ಕೂಡ PSI ಟ್ರೈನಿಂಗ್ ಇದೆ. ಪೊಲೀಸ್ ಒಟ್ಟು ವಲಯಗಳು ಬಂದ್ರೆ ಆಗಿದ್ದಾವೆ, ನೆನಪಿಡಬೇಕು. ಇತ್ತೀಚೆಗೆ ಪೊಲೀಸ್ ಕ್ಯಾಪ್ ಏನ್ ಮಾಡಿ ಚೇಂಜ್ ಮಾಡಿದ್ದಾರೆ, ಅದು ಕೂಡ ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್. ಹಿಂಗ ಪೊಲೀಸ್ ಬಗ್ಗೆ ಎಲ್ಲ ಕರೆಕ್ಟ್ ತಿಳ್ಕೋಬೇಕು.